ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತಿದ್ದಾರೆ. ಏಪ್ರಿಲ್ 18ರಂದು ಚುನಾವಣೆ ನಡೆಯಲಿದ್ದು ನಿಖಿಲ್ ಕುಮಾರಸ್ವಾಮಿ ಎದುರಾಳಿಯಾಗಿದ್ದಾರೆ. ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿರುವ ಮನೆಯಲ್ಲಿ ಭಾನುವಾರ ಸುಮಲತಾ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸುತ್ತಿದ್ದಾರೆ. ನಟ ದೊಡ್ಡಣ್ಣ, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಸುಮಲತಾ ಅವರ ಜೊತೆಯಲ್ಲಿದ್ದಾರೆ. ನಮ್ಮ ನಾಮಪತ್ರ ಸಲ್ಲಿಕೆ ಸಮಾವೇಶದ ವೇಳೆ ಪವರ್ ಕಟ್ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು. ಮಾರ್ಚ್ 25ರಂದು ನಾಮಪತ್ರ ಸಲ್ಲಿಸುವಾಗ ಪವರ್ ಕಟ್ ಮಾಡದಂತೆ ಪತ್ರ ಬರೆಯಲಾಗಿತ್ತು ಎಂದು ಸುಮಲತಾ ಅವರು ಹೇಳಿದರು. ಪತ್ರಿಕಾಗೋಷ್ಠಿಯ ಮುಖ್ಯಾಂಶಗಳು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸುಮಲತಾ ಅವರು, ಚುನಾವಣಾ ಏಜೆಂಟ್ ಮದನ್ ಅವರು ನಿಖಿಲ್ ನಾಮಪತ್ರವನ್ನ ತಿರಸ್ಕರಿಸುವಂತೆ ಮನವಿ ಮಾಡಿದ್ದೆ ಎಂದು ಹೇಳಿದರು. ನಾಮಪತ್ರ ಪರಿಶೀಲನೆ ದಿನ 10:50ಕ್ಕೆ ನಾನು ನಿಖಿಲ್ ನಾಮಪತ್ರ ತಿರಸ್ಕರಿಸುವಂತೆ ಮನವಿ ಸಲ್ಲಿಸಿದ್ದೆ. ಫಾರಂ 26 ಸರಿಯಾಗಿ ಭರ್ತಿ ಮಾಡದ ಕಾರಣ ನಾನು ಈ ಮನವಿ ಮಾಡಿದೆ. ಆದರೆ ಸಂಜೆ 5 ಗಂಟೆ ತನಕ ನನಗೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಎಂದು ಮದನ್ ಆರೋಪ ಮಾಡಿದರು. ನಾವು ನಾಮಪತ್ರ ಸಲ್ಲಿಕೆ ಕಾರ್ಯ ಪರಿಶೀಲನೆಯ ವಿಡಿಯೋ ಕೊಡಿ ಎಂದು ಹೇಳಿದೆವು. ಆದರೆ 2 ಗಂಟೆಯಲ್ಲಿ ಕೊಡುತ್ತೇವೆ ಎಂದರು. ಬಳಿಕ 2 ದಿನಗಳಲ್ಲಿ ಕೊಡುತ್ತೇವೆ ಎಂದರು. ಕೊನೆಗೆ ವಿಡಿಯೋ ಕೊಟ್ಟರು. ಆದರೆ ನಾವು ಆಕ್ಷೇಪಣೆ ಸಲ್ಲಿಸುವ ವಿಡಿಯೋ ಕಟ್ ಮಾಡಲಾಗಿದೆ. ಸಂಪೂರ್ಣ ವಿಡಿಯೋವನ್ನ ನಾವು ಜಿಲ್ಲಾಧಿಕಾರಿಗಳ ಬಳಿ ಕೇಳಿದಾಗ ವಿಡಿಯೋಗ್ರಾಫರ್ ನಿಮ್ಮ ವಿಡಿಯೋವನ್ನ ಟ್ಯಾಂಪರ್ ಮಾಡಿದ್ದಾರೆ ಎಂದು ಮೌಖಿಕವಾಗಿ ಹೇಳಿದ್ರು. ವಿಡಿಯೋಗ್ರಾಫರ್ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿದ್ದೇವೆ ಎಂದು ಹೇಳಿದರು. ನಿಖಿಲ್ ನಾಮಪತ್ರ ಸಲ್ಲಿಸಿದ ದಿನ ಅವರು ಸಮಾವೇಶ ಮಾಡಿದ್ರು. ಅಂದು ಕುಮಾರಸ್ವಾಮಿ ಅವರ ಭಾಷಣವನ್ನ ಕೇಳಿ ಅಂದೇ ಅವರು ನಿಖಿಲ್ ಕ್ರಮ ಸಂಖ್ಯೆಯನ್ನ ಘೋಷಣೆ ಮಾಡಿದ್ದಾರೆ ಎಂದು ಸುಮಲತಾ ಅಂಬರೀಶ್ ಆರೋಪಿಸಿದ್ದಾರೆ. ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಸುಮಲತಾ ಎನ್ನುವ ಹೆಸರು ಇದೆ. 19ನೇ ಸರದಿಯಲ್ಲಿ ನನ್ನ ಹೆಸರು ಇರಬೇಕಿತ್ತು. 21ಕ್ಕೆ ಹೋಗಿದ್ದು ಹೇಗೆ ಎಂದು ಸುಮಲತಾ ಪ್ರಶ್ನೆ ಮಾಡಿದರು. ರಾತ್ರಿ ಆದರೂ ಪ್ರತಿಕ್ರಿಯೆ ಬಾರದ ಕಾರಣ ನಾನು ರಾತ್ರಿ 10:50ಕ್ಕೆ ಚುನಾವಣಾ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದೆ. ಆಗ ಅವರು ನಾನು ಲಿಖಿತ ಆಕ್ಷೇಪಣೆ ಕೊಟ್ಟಿಲ್ಲ ಎಂದು ಹಿಂಬರಹ ಬರೆದು ಕೊಟ್ಟರು ಎಂದು ಮದನ್ ಹೇಳಿದರು. ಮಿತಿ ಮೀರಿ ಅಧಿಕಾರ ದುರ್ಬಳಕೆ ನಡೆಯುತ್ತಿದೆ. ಚುನಾವಣೆ ದಿನವೂ ಎಲ್ಲಾ ಬೂತ್ಗಳಲ್ಲೂ ನಮಗೆ ಅನ್ಯಾಯವಾಗುವ ಸಾಧ್ಯತೆಗಳು ಇವೆ ಎಂದು ಸುಮಲತಾ ಅಂಬರೀಶ್ ಅವರು ಆತಂಕ ವ್ಯಕ್ತಪಡಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.